ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ವಿಜಯ್ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಿದ್ದಾರೆ. ಪ್ರಬಲ ಖಾತೆಯನ್ನು ತಮ್ಮ ಬಳಿ ಉಳಿಸಿಕೊಂಡು 10 ಸಚಿವರಿಗೆ ಖಾತೆಯನ್ನು ಹಂಚಿದ್ರು. ಈ ನಡುವೆ ಕಮಲ್ ಹಾಸನ್ ವಿಜಯ್ ಭೇಟಿ ಮಾಡಿ ವಿಶ್ ಮಾಡಿದ್ರು. ಅತ್ತ ಕೇರಳದ ವಿಚಾರಕ್ಕೆ ಬರೋದಾದರೆ ಅಲ್ಲಿ ಸತೀಶನ್ ನಾಳೆ ಪದಗ್ರಹಣ ಮಾಡಲಿದ್ದಾರೆ. ಸಿ ಜೋಸೆಫ್ ವಿಜಯ್ ಎನ್ನುம் நான் ವಿಜಯ್ ಎಂಬ ನಾನು ಎನ್ನುತ್ತಿದ್ದಂತೆ ಸುನಾಮಿ ಎದ್ದಿತ್ತು. ₹1 ಹಣ ದುರುಪಯೋಗ ಆಗೋದಕ್ಕೆ ಬಿಡಲ್ಲ ಅಂತ ಘರ್ಜಿಸ್ತಾ ಇದ್ದಂತೆ ಜೈಕಾರವೇ ಮೊಳಗಿತ್ತು. ತಮಿಳುನಾಡಲ್ಲಿ ಸಿಎಂ ಪಟ್ಟಕ್ಕೇರಿ ರಾಜ್ಯಭಾರ ಮಾಡ್ತಾ ಇರುವ ಸಿಎಂ ವಿಜಯ್ ಆಡಳಿತ ಯಂತ್ರಕ್ಕೆ ಮತ್ತಷ್ಟು ಬೂಸ್ಟ್ ನೀಡಿದ್ದಾರೆ. ಸಂಪುಟ ಸಚಿವರಿಗೆ ಖಾತೆಗಳನ್ನ ಹಂಚಿದ್ದಾರೆ. ಅದರಲ್ಲೂ ಗೃಹ ಇಲಾಖೆ ಸೇರಿ ಪ್ರಬಲ ಖಾತೆಗಳನ್ನ ವಿಜಯ್ ತಮ್ಮ ಬಳಿನೇ ಇರಿಸಿಕೊಂಡಿದ್ದು ಕುತೂಹಲ ಮೂಡಿಸಿದೆ. A new era of a real secular social justice starts now. ಪ್ರಬಲ ಖಾತೆ ತಮ್ಮ ಬಳಿಯೇ ಉಳಿಸಿಕೊಂಡ ವಿಜಯ್ 10 ಸಂಪುಟ ಸಚಿವರಿಗೆ ಖಾತೆ ಹಂಚಿದ ಜನನಾಯಕನ್. ತಮಿಳುನಾಡಿನಲ್ಲಿ ಸಿಎಂ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ ದರ್ಬಾರ್ ಮಾಡ್ತಾ ಇದೆ. ಶಾಸಕರಿಗೆ ಮಂತ್ರಿ ಪಟ್ಟ ಹಂಚಲಾಗಿದೆ. ಲೋಕಭವನ ಬಿಡುಗಡೆ ಮಾಡಿದ ಅಧಿಕೃತ ಪಟ್ಟಿ ಪ್ರಕಾರ ಸಿಎಂ ವಿಜಯ್ ಸೇರಿದಂತೆ ಒಟ್ಟು 10 ಸಚಿವರಿಗೆ ಖಾತೆಗಳನ್ನು ನೀಡಲಾಗಿದೆ. ಸಿಎಂ ವಿಜಯ್ ಗೃಹ ಖಾತೆ, ನೀರಾವರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸೇರಿದಂತೆ ಹಲವು ಪ್ರಮುಖ ಸಚಿವಾಲಯಗಳನ್ನು ಉಳಿಸಿಕೊಂಡಿದ್ದಾರೆ. ಕ್ಲೀನ್ ಅಂಡ್ ಫೇರ್ ಸರ್ಕಾರದ ಶಪಥ ಮಾಡಿರುವ ದಳಪತಿ ಆಡಳಿತದತ್ತ ಎಲ್ಲರ ಚಿತ್ತ ನೆಟ್ಟಿದೆ. பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு ಉರಿದಿಮೊழிகிறேன். ಅಷ್ಟಕ್ಕೂ ಯಾರ್ಯಾರಿಗೆ ಯಾವ ಖಾತೆ ಹಂಚಲಾಗಿದೆ ನೋಡೋದಾದ್ರೆ, ಹಿರಿಯ ಶಾಸಕ ಸೆಂಗೊಟ್ಟಿಯನ್ಗೆ ಸಂಪುಟದ ಅತ್ಯಂತ ಪ್ರಮುಖ ಹಣಕಾಸು ಖಾತೆಯನ್ನ ನೀಡಲಾಗಿದೆ. ಆದವ್ ಅರ್ಜುನ್ಗೆ ಲೋಕೋಪಯೋಗಿ ಇಲಾಖೆಯನ್ನ ನೀಡಲಾಗಿದೆ. ಇನ್ನು ಡಾಕ್ಟರ್ ಅರುಣ್ ರಾಜ್ಗೆ ಆರೋಗ್ಯ, ವೈದ್ಯಕೀಯ ಶಿಕ್ಷಣ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಲಭಿಸಿದೆ. ಆನಂದ್ಗೆ ಗ್ರಾಮೀಣಾಭಿವೃದ್ಧಿ ಹಾಗೂ ಜಲಸಂಪನ್ಮೂಲ ಸಚಿವ ಸ್ಥಾನ ದಕ್ಕಿದೆ. ನಿರ್ಮಲ್ ಕುಮಾರ್ ಅವರಿಗೆ ಇಂಧನ ಸಂಪನ್ಮೂಲ ಮತ್ತು ಕಾನೂನು ಮಂತ್ರಿಗಿರಿ ನೀಡಲಾಗಿದೆ. ಡಾಕ್ಟರ್ ಟಿ.ಕೆ. ಪ್ರಭುಗೆ ಗಣಿ ಮತ್ತು ಭೂವಿಜ್ಞಾನ, ವೆಂಕಟರಮಣಗೆ ಆಹಾರ ಖಾತೆ ಹಾಗೂ ಸೆಲ್ವಿ ಎಸ್. ಕೀರ್ತನಾಗೆ ಕೈಗಾರಿಕೆ ಮತ್ತು ಹೂಡಿಕೆ ಉತ್ತೇಜನ ಜವಾಬ್ದಾರಿ ವಹಿಸಲಾಗಿದೆ. ರಾಜಮೋಹನ್ಗೆ ಶಿಕ್ಷಣ ಇಲಾಖೆ ನೀಡಲಾಗಿದೆ. A new era of a real secular social justice starts now. ಅಷ್ಟಕ್ಕೂ ಸಿಎಂ ವಿಜಯ್ 15ಕ್ಕೂ ಹೆಚ್ಚು ಪ್ರಬಲ ಖಾತೆಗಳನ್ನ ತಮ್ಮ ತೆಕ್ಕೆಯಲ್ಲೇ ಇರಿಸಿಕೊಂಡಿದ್ದಾರೆ. ಗೃಹ ಇಲಾಖೆ, ಪೊಲೀಸ್, ಸಾರ್ವಜನಿಕ ಇಲಾಖೆಯನ್ನ ಯಾರಿಗೂ ಹಂಚಿಲ್ಲ. ಸಾಮಾನ್ಯ ಆಡಳಿತ, ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಐಎಫ್ಎಸ್, ಕಂದಾಯ ಇಲಾಖೆ ತಮ್ಮ ಬಳಿನೇ ಇರಿಸಿಕೊಂಡಿದ್ದಾರೆ. ಮಹಿಳೆಯರ ಕಲ್ಯಾಣ, ಯುವಜನ ಮಕ್ಕಳ ಕಲ್ಯಾಣ, ಹಿರಿಯ ನಾಗರಿಕರು, ವಿಕಲಚೇತನರ ಕಲ್ಯಾಣ ಸಚಿವ ಸ್ಥಾನಗಳನ್ನ ವಿಜಯ್ ಖಾತೆಯಲ್ಲಿ ಉಳಿಸಿಕೊಂಡಿದ್ದಾರೆ. ಪೌರಾಡಳಿತ, ನಗರಾಭಿವೃದ್ಧಿ ಮತ್ತು ನೀರು ಸರಬರಾಜು ಖಾತೆ ತಮ್ಮ ಬಳಿನೇ ಸಿಎಂ ವಿಜಯ್ ಇರಿಸಿಕೊಂಡಿದ್ದಾರೆ. ಸಿಎಂ ವಿಜಯ್ ಭೇಟಿಯಾದ ಕಮಲ್ ಹಾಸನ್. ನಟ ರಾಜಕಾರಣಿ ಕಮಲ್ ಹಾಸನ್ ಸಿಎಂ ವಿಜಯ್ರನ್ನ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ವಿಜಯ್ಗೆ ಕಮಲ್ ಹಾಸನ್ 6 ಬೇಡಿಕೆಗಳನ್ನ ಸಲ್ಲಿಸಿದ್ದಾರೆ. ಸರ್ಕಾರಿ ಸ್ವಾಮ್ಯದ OTT ಪ್ಲಾಟ್ಫಾರ್ಮ್, ಸ್ಥಳೀಯ ಸಂಸ್ಥೆಗಳ ಮನರಂಜನಾ ಟ್ಯಾಕ್ಸ್ ರದ್ದತಿ ಸೇರಿದಂತೆ ಹಲವು ಬೇಡಿಕೆ ಇಟ್ಟಿರುವ ಬಗ್ಗೆ ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ನಾಳೆ ಕೇರಳಂ ಸಿಎಂ ಆಗಿ ಸತೀಶನ್ ಪದಗ್ರಹಣ. ಕೇರಳಂ ನಿಯೋಜಿತ ಸಿಎಂ ವಿಡಿ ಸತೀಶನ್ ನಾಳೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದಕ್ಕೂ ಮೊದಲು ಸತೀಶನ್ ಸಿಎಂ ರೇಸ್ನಲ್ಲಿ ಇದ್ದ ಆಕಾಂಕ್ಷಿಗಳನ್ನ ಭೇಟಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಯತ್ನಿಸಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಚರ್ಚಿಸಿದ್ದಾರೆ. ವೇಣುಗೋಪಾಲ್ ನಿವಾಸಕ್ಕೆ ಭೇಟಿ ನೀಡುವ ಮುನ್ನ ಸಿಎಂ ಹುದ್ದೆಗೆ ಸ್ಪರ್ಧೆಯಲ್ಲಿದ್ದ ರಮೇಶ್ ಚೆನ್ನಿತ್ತಲ ಅವರನ್ನು ಭೇಟಿಯಾಗಿ ಚರ್ಚಿಸಿದ್ದು ಕುತೂಹಲ ಮೂಡಿಸಿದೆ. ಒಂದ್ ಕಡೆ ತಮಿಳುನಾಡಿನಲ್ಲಿ ನೂತನ ಸಿಎಂ ವಿಜಯ್ ದಳಪತಿ ಸಾಮಾಜಿಕ ನ್ಯಾಯ ಸರ್ಕಾರ ಈಗಿನಿಂದಲೇ ಸ್ಟಾರ್ಟ್ ಅಂತ ಅಬ್ಬರಿಸಿದ್ರು. ಇದೀಗ ಸಂಪುಟ ಸಚಿವರಿಗೆ ಖಾತೆಗಳನ್ನ ಹಂಚಲಾಗಿದೆ. ಸೂಕ್ಷ್ಮ ಇಲಾಖೆಗಳು ತಮ್ಮ ಬಳಿನೇ ಉಳಿಸಿಕೊಂಡಿದ್ದಾರೆ. ತಮಿಳುನಾಡು ನೆಲದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ನಿಯಂತ್ರಣಕ್ಕೆ ನಮ್ಮ ಮೊದಲ ಆದ್ಯತೆ ಅನ್ನುವ ಸ್ಪಷ್ಟ ಸಂದೇಶ ರವಾನಿಸಿದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.